So, hi students. Today we are discussing about session 5 of unit 1 matrices and determinants of subject engineering mathematics. So ನಾವು ಇವತ್ತು 5ನೇ ಸೆಷನ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಚಾಪ್ಟರ್ ಮ್ಯಾಟ್ರಿಸಸ್ ಮತ್ತೆ ಡಿಟರ್ಮಿನೆಂಟ್ಸ್, ಆ ಚಾಪ್ಟರ್ದು ನಾವು 5ನೇ ಸೆಷನ್ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಜನರಲಿ ವಿಲ್ ರೀಕ್ಯಾಪ್. ಲಾಸ್ಟ್ ಕ್ಲಾಸ್ ಅಲ್ಲಿ ಏನೇನಾಗಿದೆ ಅನ್ನೋದನ್ನ ಜನರಲಿ ನಾವು ರೀಕ್ಯಾಪ್ ಮಾಡ್ತೀವಿ. ಏನೇನ್ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ತರಗತಿಯಲ್ಲಿ? ಇವ್ಯಾಲ್ಯೂಯೇಷನ್ ಆಫ್ 2x2 3x3 ಡಿಟರ್ಮಿನೆಂಟ್ಸ್, 2x2 ಅಂದ್ರೆ 2 ರೋ 2 ಕಾಲಮ್ ಇರ್ತಕ್ಕಂತ ಒಂದು ಡಿಟರ್ಮಿನೆಂಟ್ಸ್ ಅನ್ನ ಹೇಗೆ ಸಾಲ್ವ್ ಮಾಡಬೇಕು. ಫಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಬರ್ಕೊಂಡು ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಅದು ಡಿಟರ್ಮಿನೆಂಟ್ ಸಾಲ್ವ್ ಮಾಡೋದು. 3x3 ಇದ್ದಾಗ ಏನ್ ಮಾಡ್ಬೇಕು? ಫಸ್ಟ್ ಮೇಲ್ಗಡೆ ಫಸ್ಟ್ ರೋ ನಲ್ಲಿ ಫಸ್ಟ್ ಎಲಿಮೆಂಟ್ ತಗೋಬೇಕು, ಅದನ್ನ ಬರ್ಕೊಂಡು ಆ ರೋ ಕಾಲಮ್ ಮತ್ತೆ ರೋ ಅವೆರಡನ್ನ ಬಿಟ್ಟು ಉಳಿದಿರೋ ಎಲಿಮೆಂಟ್ಸ್ ಡಿಟರ್ಮಿನೆಂಟ್ ಬರ್ಕೋಬೇಕು, ಮೈನಸ್ ಹಾಕ್ಬೇಕು. ಸೆಕೆಂಡ್ ಎಲಿಮೆಂಟ್ ತಗೋಬೇಕು, ಮೇಲ್ಗಡೆ ಫಸ್ಟ್ ರೋ ನಲ್ಲಿ ಸೆಕೆಂಡ್ ಎಲಿಮೆಂಟ್ ತಗೋಬೇಕು, ಆ ಕಾಲಮ್ ಮತ್ತೆ ರೋ ಬಿಡ್ಬೇಕು, ಉಳಿದಿರತಕ್ಕಂತ ಎಲಿಮೆಂಟ್ಸ್ ಗಳದ್ದು ನೀವು ಡಿಟರ್ಮಿನೆಂಟ್ ಬರ್ಕೋಬೇಕು. ಅದೇ ರೀತಿಯಲ್ಲಿ ಫಸ್ಟ್ ರೋ ಥರ್ಡ್ ಎಲಿಮೆಂಟ್ ತಗೋಬೇಕು, ಆ ರೋ ಮತ್ತೆ ಕಾಲಮ್ ಬಿಡಬೇಕು, ಉಳಿದಿರತಕ್ಕಂತ ಎಲಿಮೆಂಟ್ಸ್ ಡಿಟರ್ಮಿನೆಂಟ್ ಬರ್ಕೋಬೇಕು. ಓಕೆ, ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ಡಿಟರ್ಮಿನೆಂಟ್ಸ್. ಅದಾದ್ಮೇಲೆ ಅಗೇನ್ 2x2 ಡಿಟರ್ಮಿನೆಂಟ್ಸ್ ಬರುತ್ತೆ. 2x2 ಡಿಟರ್ಮಿನೆಂಟ್ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಹೇಳಿದೀವಿ. ಆ ಟೈಪ್ ಅಲ್ಲಿ ಅದನ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ದೆನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಎ ಮ್ಯಾಟ್ರಿಕ್ಸ್ ಈಸ್ ಎ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. A given matrix A is a singular matrix if determinant of that matrix A is 0. ಅಂದ್ರೆ ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರಲ್ಲ, ಅದ್ರದ್ದು ನಾವು ಸಿಂಗ್ಯುಲರ್ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ ಅದ್ರ ವ್ಯಾಲ್ಯೂನ ಡಿಟರ್ಮಿನೆಂಟ್ ಕಂಡಿಡಿದ್ರೆ ಆ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗಿತ್ತು ಅಂದ್ರೆ ದಟ್ ಮ್ಯಾಟ್ರಿಕ್ಸ್ ಇಸ್ ಕಾಲ್ಡ್ as ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ಸೊ ಅದು ನಾವು ಎರಡು ತರ ಹೇಳಿದ್ವಿ. If determinant of a given matrix is 0, then that is called as singular matrix. ಅಥವಾ a given matrix is singular matrix if determinant of that matrix is 0. ಎರಡೂ ತರದಲ್ಲಿ ನಾವು ಪ್ರಾಬ್ಲಮ್ಸ್ ಮಾಡಿದ್ವಿ. ಒಂದು ಮ್ಯಾಟ್ರಿಕ್ಸ್ ಕೊಟ್ವಿ, ಅದನ್ನ ಸಿಂಗ್ಯುಲರ್ ಅಂತ ತೋರಿಸಿದ್ವಿ. ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಒಂದು ಮ್ಯಾಟ್ರಿಕ್ಸ್ ಆಲ್ರೆಡಿ ಸಿಂಗ್ಯುಲರ್ ಅಂತ ಅವ್ರು ಕೊಟ್ಟಿದ್ರು, ಎಕ್ಸ್ ವ್ಯಾಲ್ಯೂ ಕಂಡಿಡಿರಿ ಅಂತ ಹೇಳಿದ್ರು. ಆ ಟೈಪ್ ಅಲ್ಲಿ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ವಿ. ಅಂಡ್ ಅನ್ನೋನ್ ವೇರಿಯೇಬಲ್ ಕಂಡಿಡಿದ್ವಿ, ಎಕ್ಸ್ ಕಂಡಿಡಿದ್ವಿ, ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಮಾಡಿದ್ವಿ, ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮಾಡಿದೀವಿ. Then in today's session, what are the contents we are going to discuss is very important. Cramer's rule to solve system of two linear simultaneous equation. Linear simultaneous equation andre it is of the form ax plus by plus cz is equal to d. ಆ ತರ ಇರುತ್ತೆ. ಸೊ ನಾವಿಲ್ಲಿ ಎರಡು ಈಕ್ವೇಶನ್ ತಗೊಳ್ತಾ ಇದೀವಿ. ಟೂ ಲೀನಿಯರ್, ಎರಡು ಈಕ್ವೇಶನ್ ಮಾತ್ರ. ಅಂದ್ರೆ ಎರಡು ಈಕ್ವೇಶನ್ ಇದ್ರೆ ಎರಡು ಅನ್ನೌನ್ಸ್ ಇರುತ್ತೆ. ಎಕ್ಸ್ ವೈ ಝೆಡ್ ಇವನ್ನ ನಾವು ಅನ್ನೌನ್ಸ್ ಅಂತ ತಗೊಳ್ತೀವಿ. ಎ ಬಿ ಸಿ ಡಿ ಅವನ್ನ ನಾವು ಕಾನ್ಸ್ಟೆಂಟ್ಸ್ ಅಂತ ತಗೊಳ್ತೀವಿ. ಸೊ ಇಲ್ಲಿ ಟೂ ಸೈಮಲ್ಟೇನಿಯಸ್ ಈಕ್ವೇಶನ್ ಅಂದಾಗ ಎರಡು ಅನ್ನೌನ್ಸ್ ಬರುತ್ತೆ. ಅಂದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ ಟು ಡಿ1, ದೆನ್ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಇಸ್ ಈಕ್ವಲ್ ಟು ಡಿ2 ಮುಂದೆ ಬರುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ಇಲ್ಲಿ ಎರಡು ಈಕ್ವೇಶನ್ ನ ತಗೊಂಡು ಆ ಎರಡು ಈಕ್ವೇಶನ್ ಅನ್ನ ಮ್ಯಾಟ್ರಿಕ್ಸ್ ರೂಪದಲ್ಲಿ ಯಾವ ತರ ಬರೀತೀವಿ, ಮತ್ತೆ ಅದನ್ನ ಸಾಲ್ವ್ ಮಾಡೋದು. ಸಾಲ್ವ್ ಅಂದ್ರೆ ಅರ್ಥ ಅನ್ನೋನ್ ವ್ಯಾಲ್ಯೂಸ್ ನ ಕಂಡುಹಿಡಿಯೋದು. ಅನ್ನೋನ್ ವ್ಯಾಲ್ಯೂಸ್ ಯಾವುದು? ಎಕ್ಸ್ ಮತ್ತೆ ವೈ. ಅದನ್ನ ಕಂಡುಹಿಡಿಯೋದನ್ನ ನಾವು ಇಲ್ಲಿ ತಿಳ್ಕೊಳ್ತೇವೆ. ದೆನ್ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಸೈನ್ಮೆಂಟ್ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಡೈರೆಕ್ಟ್ಲಿ ವಿ ವಿಲ್ ಕಮ್ ಇನ್ ಟು ದ ಫಸ್ಟ್ ಒನ್, ದಟ್ ಈಸ್ ಸೊಲ್ಯೂಷನ್ ಆಫ್ ಸಿಸ್ಟಮ್ ಆಫ್ ಟೂ ಲೀನಿಯರ್ ಈಕ್ವೇಶನ್ಸ್. ಸೊ ಎರಡು ಲೀನಿಯರ್ ಈಕ್ವೇಶನ್ಸ್ ಕೊಟ್ಟಿದ್ದಾಗ ಅವುಗಳಿಗೆ ಸೊಲ್ಯೂಷನ್ ಕಂಡುಹಿಡಿಯಬೇಕು. ಸೊಲ್ಯೂಷನ್ ಅಂದ್ರೆ ಹೇಳಿದೀನಿ, ಅಲ್ಲಿ ಯಾವುದು ಅನ್ನೋನ್ ವೇರಿಯೇಬಲ್ಸ್ ಅಂತ ಇರುತ್ತೆ, ಆ ಅನ್ನೋನ್ ವೇರಿಯೇಬಲ್ ಗಳದ್ದು ಆನ್ಸರ್ ಕಂಡುಹಿಡಿಯೋದನ್ನೇ ನಾವು ಸೊಲ್ಯೂಷನ್ ಅಂತ ಹೇಳಿ ತಗೊಳ್ತೀವಿ. ಸೊ ಇಲ್ಲಿ ಅದಕ್ಕೆ ಒಂದು ಮೆಥಡ್ ಇದೆ. ದಿಸ್ ಇಸ್ ಒನ್ ಆಫ್ ದ ಮೆಥಡ್. ಇದೇ ಒಂದೇ ಮೆಥಡ್ ಅಲ್ಲ, ಬೇರೆ ಬೇರೆ ರೀತಿಯಲ್ಲೂ ನಾವು ಈ ಈಕ್ವೇಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದ ಮೇನ್ ಮೆಥಡ್. ಓಕೆ, ಅದನ್ನ ನಾವು ಕ್ರಾಮರ್ಸ್ ರೂಲ್ ಅಂತ ಕರಿತೀವಿ ಅಥವಾ ಡಿಟರ್ಮಿನೆಂಟ್ ಮೆಥಡ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಒಂದು ಈಕ್ವೇಶನ್ ಗಳನ್ನ ನಾವು ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತೀವಿ. ಅದಕ್ಕೆ ನಾವು ಇದನ್ನ ಡಿಟರ್ಮಿನೆಂಟ್ ಮೆಥಡ್ ಅಂತ ಕರಿತೀವಿ. ಅಥವಾ ಅದನ್ನ ಕಂಡುಹಿಡಿದವರು ಯಾರು? ಕ್ರಾಮರ್ಸ್. ಹಾಗಾಗಿ ಅದನ್ನ ಕ್ರಾಮರ್ಸ್ ರೂಲ್ ಅಂತಾನು ಕರಿತೀವಿ. ಬೋತ್ ಆರ್ ಸೇಮ್, ಕ್ರಾಮರ್ಸ್ ರೂಲ್ ಆರ್ ಡಿಟರ್ಮಿನೆಂಟ್ ಮೆಥಡ್. ಓಕೆ, ಸೊ ಈಗ ನಾವು ಎರಡು ಈಕ್ವೇಶನ್ಸ್ ತಗೊಳ್ಳೋಣ. ಕನ್ಸಿಡರ್ ದ ಈಕ್ವೇಶನ್ಸ್ a1x plus b1y is equal to c1 and a2x plus b2y is equal to c2.
ಈ ಒಂದು ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು 2 ಲೀನಿಯರ್ ಈಕ್ವೇಶನ್ಸ್. 2 ಲೀನಿಯರ್ ಈಕ್ವೇಶನ್ಸ್ ಅಂದ್ರೆ 2 ಅನ್ನೌನ್ಸ್ ಮಾತ್ರ ತಗೊಂಡಿದ್ದೀವಿ. ಇಲ್ಲಿ ಅನ್ನೌನ್ ಯಾವುದು? ಎಕ್ಸ್ ವೈ. ಇವುಗಳನ್ನ ನಾವು ಅನ್ನೌನ್ ವೇರಿಯಬಲ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಅದು ಗೊತ್ತಿಲ್ಲ ವ್ಯಾಲ್ಯೂಸ್. ಆ ವ್ಯಾಲ್ಯೂಸ್ ಗಳನ್ನ ಕಂಡುಹಿಡಿಯೋದೇ ಈ ಒಂದು ಪ್ರಾಬ್ಲಮ್ ಗಳ ಉದ್ದೇಶ. ಓಕೆ, ಇಲ್ಲಿ A1, B1, C1, A2, B2, C2 ಇವೆಲ್ಲ ಏನಾಗಿರುತ್ತೆ? ದೇ ಆರ್ ಕಾನ್ಸ್ಟೆಂಟ್ಸ್. ಓಕೆ, ಅವೆಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. ಅವುಗಳಿಗೆ ಏನ್ ನಾವು ವ್ಯಾಲ್ಯೂ ಕೊಡ್ತೀವಿ ಅದು ನಾವು ತಗೊಳ್ತಾ ಹೋಗುತ್ತೆ. ನಾವು ಈ ಪ್ರಾಬ್ಲಮ್ ಅನ್ನ ಯಾವ್ದೋ ಒಂದು 2 ಈಕ್ವೇಶನ್ಸ್ ಕೊಟ್ಟಿರ್ತಾರೆ, ಸಾಲ್ವ್ ಮಾಡಿ ಎಕ್ಸ್ ಕಂಡುಹಿಡಿಯಬೇಕು, ವೈ ಕಂಡುಹಿಡಿಯಬೇಕು. ದಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಇನ್ ದಿಸ್ ಪ್ರಾಬ್ಲಮ್ಸ್. ಕ್ರಾಮರ್ಸ್ ರೂಲ್ ಅಲ್ಲಿ ಅದು 2 ಲೀನಿಯರ್ ಈಕ್ವೇಶನ್ಸ್ ಮಾತ್ರ. ನೆಕ್ಸ್ಟ್ ತರಗತಿಯಲ್ಲಿ, ನಾಳಿನ ತರಗತಿಯಲ್ಲಿ ನಾವೇನ್ ಮಾಡ್ತೀವಿ? 3 ಈಕ್ವೇಶನ್ಸ್ ತಗೊಳ್ತೀವಿ. 3 ಲೀನಿಯರ್ ಈಕ್ವೇಶನ್ಸ್. ಸೇಮ್ ಕ್ರಾಮರ್ಸ್ ರೂಲ್, 3 ಲೀನಿಯರ್ ಈಕ್ವೇಶನ್ಸ್. 3 ಅಂದಾಗ A1x b plus b1y plus c1z ಬರುತ್ತೆ ಇಸ್ ಈಕ್ವಲ್ ಟು d1 ಆಗುತ್ತೆ. ಅದೇ ರೀತಿ 3 ಈಕ್ವೇಶನ್ಸ್ ಬರುತ್ತೆ. A2x plus b2y plus c2z is equal to d2. Then third one, A3x plus b3y plus c3z is equal to d3. ಅಲ್ಲಿ x y z 3 ಕಂಡುಹಿಡಿಯಬೇಕಾಗತ್ತೆ. 2 ಈಕ್ವೇಶನ್ ಕೊಟ್ಟಿದ್ರೆ 2 ಅನ್ನೌನ್ಸ್ ಇರುತ್ತೆ, 3 ಈಕ್ವೇಶನ್ಸ್ ಕೊಟ್ಟಿದ್ರೆ 3 ಅನ್ನೌನ್ಸ್ ಇರುತ್ತೆ. ಓಕೆ, ಅವನ್ನ ನಾವು ಕಂಡುಹಿಡಿಯಬಹುದು. ಆಯ್ತಲ್ಲ? ಸೊ ಈಗ ಸದ್ಯಕ್ಕೆ ಇವತ್ತಿನ ತರಗತಿಯದು ನಾವು ಕಾನ್ಸಂಟ್ರೇಟ್ ಮಾಡೋಣ. ವಿ ಹಾವ್ ಟೇಕನ್ 2 ಲೀನಿಯರ್ ಈಕ್ವೇಶನ್ಸ್. ಲೀನಿಯರ್ ಈಕ್ವೇಶನ್ಸ್ ಅಂತ ಹೇಳಿ ಕರಿತೀವಿ ಇವನ್ನ. ಸೊ ದಟ್ ಈಸ್ A1x plus b1y is equal to c1, A2x plus b2y is equal to c2. Here in this case, A1, B1, C1, A2, B2, C2 all are constants. X and Y are unknown values or unknown variables. That is what we have to find out by using Cramer's rule or determinant method. ಏನ್ ಹಾಗಂದ್ರೆ ಡಿಟರ್ಮಿನೆಂಟ್ ಮೆಥಡ್ ಅಂದ್ರೆ ಕೊಟ್ಟಿರ್ತಕ್ಕಂತ ಒಂದು ವ್ಯಾಲ್ಯೂಗಳನ್ನ ನಾವು ಡಿಟರ್ಮಿನೆಂಟ್ ರೂಪದಲ್ಲಿ ಬರ್ಕೊಳ್ತೀವಿ. ಓಕೆ, ಸೊ ಈ ಒಂದು ವ್ಯಾಲ್ಯೂಸ್ ಗಳನ್ನ ನಾವು ಬರ್ಕೊಂಡ್ರೆ ಇಲ್ಲಿ ಹೇಗಾಗತ್ತೆ ಅಂದ್ರೆ, ಯು ಕ್ಯಾನ್ ಅಬ್ಸರ್ವ್, ಇಲ್ಲಿ A1 ಇದೆ, B1 ಇದೆ, ಫಸ್ಟ್ ಈಕ್ವೇಶನ್. ಓಕೆ, A1, B1. ಇಲ್ಲಿ ಯಾವ್ದಿದೆ? A2, B2. ಫಸ್ಟ್ ಈಕ್ವೇಶನ್ 2 ಕಾನ್ಸ್ಟೆಂಟ್ ಏನಿದೆ ಅವನ್ನ ಇಲ್ಲಿ ಬರ್ಕೊಳ್ತೀವಿ, A1, B1. ಸೆಕೆಂಡ್ ಈಕ್ವೇಶನ್ ಕಾನ್ಸ್ಟೆಂಟ್ ಏನಿದೆ A2, B2, ಅವನ್ನ ಇಲ್ಲಿ ಬರ್ಕೊಳ್ತೀವಿ ಕೆಳಗಡೆ. ಅದನ್ನ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಳ್ತೀವಿ. ಅದನ್ನ ನಾವು ಡೆಲ್ಟಾ ಅಂತ ತಗೊಳ್ತೀವಿ. ಇಲ್ಲಿದೆಯಲ್ಲ ಸಣ್ಣ ಒಂದು ತ್ರಿಭುಜ ಆಕಾರ, ಅದನ್ನ ನಾವು ಡೆಲ್ಟಾ ಅಂತ ತಗೊಳ್ತೀವಿ. ಸೊ ಡೆಲ್ಟಾ ಇಸ್ ದ ಡಿಟರ್ಮಿನೆಂಟ್ ವಿ ಆರ್ ಫೈಂಡಿಂಗ್ ಹಿಯರ್. ಸೊ ಡೆಲ್ಟಾ ಇಸ್ ಈಕ್ವಲ್ ಟು determinant of A1, B1 and A2, B2. Then you know how to solve this 2x2 determinant ಸಾಲ್ವ್ ಮಾಡೋದು ನೆನ್ನೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀವಿ. ಪ್ರತಿ ಕ್ಲಾಸ್ ಇಂದು ಇಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ದು ಸೆಕೆಂಡ್ ಕ್ಲಾಸ್ ಅಲ್ಲಿ ಯೂಸ್ ಆಗುತ್ತೆ, ಥರ್ಡ್ ಅಲ್ಲಿ ಯೂಸ್ ಆಗುತ್ತೆ. ಕಂಟಿನ್ಯೂಷನ್ ಈ ಚಾಪ್ಟರ್ ಮುಗಿಯೋವರೆಗೂ ಕೂಡ ಫಸ್ಟ್ ಇಂದ ಕಲ್ತಿರೋದು ಲಾಸ್ಟ್ ವರ್ಗೂ ಕೂಡ ಯೂಸ್ ಆಗ್ತಾ ಬರುತ್ತೆ. ಹಾಗಾಗಿ ನೆನ್ನೆ ಕಲ್ತಿರೋದು ನೆನ್ನೆಗೆ ಕ್ಲೋಸ್ ಆಗಲ್ಲ, ನೆನ್ನೆ ಕಲ್ತಿರೋದು ಇವತ್ತು ಬರುತ್ತೆ, ನಾಳೆನೂ ಬರುತ್ತೆ. ಆಯ್ತಲ್ಲ? ಹಾಗಾಗಿ ಪ್ರತಿಯೊಂದು ಜ್ಞಾಪಕ ಇರಬೇಕಾಗತ್ತೆ. ಸೊ ಇಲ್ಲಿ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಬರ್ಕೊಂಡಿದ್ದೀವಿ. ಸೊ ಇಲ್ಲಿ ಈ ಡಿಟರ್ಮಿನೆಂಟ್ ಅನ್ನ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ಈ 2 ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮೈನಸ್ ಈ 2 ಸೆಕೆಂಡರಿ ಡಯಾಗನಲ್ ಎಲಿಮೆಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತೀವಿ. ಇದನ್ನ ನಾವು ನೆನ್ನೆ ಸಾಲ್ವ್ ಮಾಡಿದೀವಿ. ಇದು ಡೆಲ್ಟಾ. ನೆಕ್ಸ್ಟ್ ಏನ್ ಬರುತ್ತೆ? ಡೆಲ್ಟಾ 1 ಬರುತ್ತೆ, ಅಥವಾ ಯು ಕ್ಯಾನ್ ರೈಟ್ ಡೆಲ್ಟಾ ಎಕ್ಸ್ ಅಂತಾನು ಬರೀಬಹುದು. ಓಕೆ, ಡೆಲ್ಟಾ 1 ಆರ್ ಡೆಲ್ಟಾ ಎಕ್ಸ್ ಎರಡನ್ನು ಬರ್ಕೋಬಹುದು. ದೆನ್ ಡೆಲ್ಟಾ 1 ಅನ್ನ ಹೇಗ್ ಬರಿತೀವಿ ಅಂದ್ರೆ, ಈ ಫಸ್ಟ್ ಕಾಲಮ್ ಇದೆಯಲ್ಲ A1, A2, ಈ ಫಸ್ಟ್ ಕಾಲಮ್ ಇದೆಯಲ್ಲ ಅದನ್ನ ತೆಗೆದು ಆ ಜಾಗದಲ್ಲಿ ಈ ಕಾನ್ಸ್ಟೆಂಟ್ ಇದೆಯಲ್ಲ C1, C2 ಈಕ್ವಲ್ಸ್ ಇಂದ ಈ ಕಡೆ ಇದೆಯಲ್ಲ C1, C2 ಅದನ್ನ ಇಲ್ಲಿ ಬರ್ಕೊಳ್ತೀವಿ. ಹೋಪ್ ಯು ಅಂಡರ್ಸ್ಟುಡ್. ಇಲ್ಲಿ ಡೆಲ್ಟಾ ನೋಡ್ಕೊಳ್ಳಿ. ಫಸ್ಟ್ ಡೆಲ್ಟಾ ಏನಿದೆ? A1, B1, A2, B2 ಇದೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ? ಫಸ್ಟ್ ಡೆಲ್ಟಾ 1 ಅಥವಾ ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕಾದ್ರೆ A1, A2 ಜಾಗದಲ್ಲಿ C1, C2 ಬರ್ಕೊಳ್ತೀನಿ. A1 ಜಾಗದಲ್ಲಿ C1, A2 ಜಾಗದಲ್ಲಿ C2 ಬರ್ಕೊಳ್ತೀನಿ. ದಟ್ ಈಸ್ ವಾಟ್ ಡೆಲ್ಟಾ ಎಕ್ಸ್. ಅಷ್ಟು ಬರ್ಕೊಳ್ಳೋದಷ್ಟೇ ಇಂಪಾರ್ಟೆಂಟ್. ಅದಾದ್ಮೇಲೆ ಸಿಂಪ್ಲಿಫಿಕೇಶನ್, ಯು ನೋ ದಟ್ ಹೌ ಟು ಸಾಲ್ವ್ 2x2 ಡಿಟರ್ಮಿನೆಂಟ್. ಇದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೆನ್ C1, B2 ಮಲ್ಟಿಪ್ಲೈ ಮಾಡ್ಕೊಳ್ತೀರಾ, ಮೈನಸ್ C2, B1 ಮಲ್ಟಿಪ್ಲೈ ಮಾಡಿ ಬರ್ಕೊಳ್ತೀರಾ. ದಟ್ಸ್ ಸೋ ಸಿಂಪಲ್. ಅದು ಬರುತ್ತೆ. ಆದ್ರೆ ಇದು ಬರ್ಕೊಳ್ಳೋದೇ ಇಂಪಾರ್ಟೆಂಟ್. ಇಲ್ಲಿ ಒಂದು ನಂಬರ್ ತಪ್ಪಾದ್ರೂ ಆನ್ಸರ್ ಪೂರ್ತಿ ತಪ್ಪಾಗ್ಬಿಡುತ್ತೆ, ಬರೋದೇ ಇಲ್ಲ. ಓಕೆ, ಸೊ ಫಸ್ಟ್ ಡೆಲ್ಟಾ ಬರ್ಕೋಬೇಕು ಅಂದ್ರೆ ಇಲ್ಲಿ ಇರ್ತಕ್ಕಂಥ ಎಕ್ಸ್ ಮತ್ತೆ ವೈ ಜೊತೆ ಇರ್ತಕ್ಕಂತಹ ಕಾನ್ಸ್ಟೆಂಟ್ಸ್ ಏನಿದೆ ಅವುಗಳನ್ನ ಎರಡನ್ನು ಫಸ್ಟ್ ಈಕ್ವೇಶನ್ ಫಸ್ಟ್ ಲೈನ್, ಸೆಕೆಂಡ್ ಈಕ್ವೇಶನ್ ಸೆಕೆಂಡ್ ಲೈನ್ ಅಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತೀವಿ.
ನೆಕ್ಸ್ಟ್ ಡೆಲ್ಟಾ 1 ಅಥವಾ ಡೆಲ್ಟಾ ಎಕ್ಸ್ ಕಂಡುಹಿಡಿಯಬೇಕಾದ್ರೆ ಇಲ್ಲಿ A1 A2 ಜಾಗದಲ್ಲಿ ಈ ಕಡೆ ಕಾನ್ಸ್ಟೆಂಟ್ಸ್ ಇರುತ್ತಲ್ಲ C1 C2 ಅದನ್ನು ಬರ್ಕೊಳ್ತೀವಿ. ದೆನ್ ಥರ್ಡ್ ಒನ್ ಇನ್ನೊಂದು ಯಾವ್ದು ಬರಿಬೇಕು ನಮ್ಗೆ ಡೆಲ್ಟಾ 2 ಎಲ್ಲ, ಯಾಕೆಂದ್ರೆ ನಾವಿಲ್ಲಿ ಎರಡು ಕಂಡುಹಿಡಿಯಬೇಕು, ಎಕ್ಸ್ ಮತ್ತೆ ವೈ ಕಂಡುಹಿಡಿಯಬೇಕು. ಇದು ಡೆಲ್ಟಾ 1 ಆರ್ ಡೆಲ್ಟಾ ಎಕ್ಸ್, ಇದು ಡೆಲ್ಟಾ 2 ಆರ್ ಡೆಲ್ಟಾ ವೈ. ಇದು ವೈ ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತೀವಿ, ಡೆಲ್ಟಾ 1 ಅನ್ನ ಎಕ್ಸ್ ಕಂಡುಹಿಡಿಯಲಿಕ್ಕೆ ಉಪಯೋಗಿಸ್ತೀವಿ. ಓಕೆ, ಡಿಟರ್ಮಿನೆಂಟ್ ಈಸ್ obtained. This determinant is obtained by replacing first column of delta by constants C1 C2. ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೆನ್ ಡೆಲ್ಟಾ 2 ಹೇಗೆ ಬರುತ್ತಪ್ಪ ಅಂದ್ರೆ ಈ ಡೆಲ್ಟಾದಲ್ಲಿ ಡೆಲ್ಟಾ 1 ನೋಡಬೇಡಿ, ಡೆಲ್ಟಾ ಲೆಕ್ಕ ನಮಗೆ ಫಸ್ಟ್ ಡೆಲ್ಟಾದಲ್ಲಿ ಫಸ್ಟ್ ಕಾಲಮ್ ಅನ್ನ C1 C2 ಇಂದ ರಿಪ್ಲೇಸ್ ಮಾಡಿದ್ರಿ. ನೆಕ್ಸ್ಟ್ ಡೆಲ್ಟಾ 2 ಅಥವಾ ಡೆಲ್ಟಾ ವೈ ಬರಬೇಕು ಅಂದ್ರೆ ಡೆಲ್ಟಾದಲ್ಲಿ ಈ ಡೆಲ್ಟಾ ಇದೆಯಲ್ಲ ಇಲ್ಲಿ ಫಸ್ಟ್ ಒನ್ ಬರ್ಕೊಂಡಿರ್ತಿರಲ್ಲ ಡೆಲ್ಟಾ, ಆ ಡೆಲ್ಟಾದಲ್ಲಿ ಸೆಕೆಂಡ್ ಕಾಲಮ್ ಅಂದ್ರೆ B1 B2 ಇದೆಯಲ್ಲ ದಟ್ ಶುಡ್ ಬಿ ರಿಪ್ಲೇಸ್ಡ್ ಬೈ C1 C2. ಇಲ್ಲಿ A1 A2 ಹಾಗೇ ಇರುತ್ತೆ, B1 B2 ಜಾಗದಲ್ಲಿ C1 C2 ಬರ್ಕೊಳ್ತೀರಾ. ದಟ್ ಇಸ್ ದ ಡಿಫರೆನ್ಸ್. ಡೆಲ್ಟಾ ಎಕ್ಸ್ ಕಂಡುಹಿಡಿಯಬೇಕು ಅಂದ್ರೆ A1 A2 ತೆಗಿತೀವಿ, C1 C2 ಬರೀತೀವಿ, B1 B2 ಹಾಗೆ ಇರುತ್ತೆ. ಡೆಲ್ಟಾ 2 ಬೇಕು ಅಂದ್ರೆ A1 A2 ಹಾಗೆ ಇರುತ್ತೆ, B1 B2 ತೆಗಿತೀವಿ, C1 C2 ಬರ್ಕೊಳ್ತೀವಿ. ಅಗೇನ್ ಆಸ್ ಯೂಶುವಲ್ A1 ಇಂಟು C2 ಮೈನಸ್ A2 ಇಂಟು C1 ಅದನ್ನ ಬರ್ಕೋಬೇಕಾಗತ್ತೆ. ಸೊ ಹಿಯರ್ ದಿಸ್ ಡಿಟರ್ಮಿನೆಂಟ್ ಇಸ್ obtained by replacing ಸೆಕೆಂಡ್ ಕಾಲಮ್ ಆಫ್ ಡೆಲ್ಟಾ. ಈ ಡೆಲ್ಟಾದಲ್ಲಿ ಸೆಕೆಂಡ್ ಕಾಲಮ್ ಇದೆಯಲ್ಲ ದಟ್ ಈಸ್ ರಿಪ್ಲೇಸ್ಡ್ ಬೈ C1 C2. ಓಕೆ, ದೆನ್ ನಮಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಹಾಗಾದ್ರೆ ಈಗ ನಾವು 3 ವ್ಯಾಲ್ಯೂಸ್ ಕಂಡುಹಿಡಿದ್ವಿ. ದಿಸ್ ಇಸ್ ಎ ಕಾನ್ಸೆಪ್ಟ್, ಥಿಯರಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಈ ಏನ್ ಮೆಥಡ್ ಇದೆಯಲ್ಲ ಇದು 2x2 ಗೂ ಸೇಮ್, 3x3 ಗೂ ಸೇಮ್. 2x2 ಗೆ ಏನು 2 ಈಕ್ವೇಶನ್ಸ್ ಕೊಟ್ಟಿದ್ರೆ 2x2 ಡಿಟರ್ಮಿನೆಂಟ್ ಬರುತ್ತೆ, 3 ಈಕ್ವೇಶನ್ಸ್ ಕೊಟ್ಟಿದ್ರೆ 3x3 ಡಿಟರ್ಮಿನೆಂಟ್ ಬರುತ್ತೆ. ಅಷ್ಟೇ ಡಿಫ್ರೆನ್ಸ್, ಬೇರೆ ಏನೂ ಇಲ್ಲ. ಇಲ್ಲಿ ಡೆಲ್ಟಾ 1 ಡೆಲ್ಟಾ 2 ಕಂಡಿಡಿದ್ವಿ, ಅಲ್ಲಿ ಡೆಲ್ಟಾ 1 ಡೆಲ್ಟಾ 2 ಡೆಲ್ಟಾ 3 ಕಂಡಿಡ್ತೀವಿ. ನೀವು ಡೆಲ್ಟಾ 1 ಡೆಲ್ಟಾ 2 ಡೆಲ್ಟಾ 3 ಆದ್ರೂ ಬರ್ಕೊಳ್ಳಿ, ಅಥವಾ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಡೆಲ್ಟಾ ಝೆಡ್ ಆದ್ರೂ ಬರ್ಕೊಳ್ಳಿ, ಡೆಲ್ಟಾ ಮಾತ್ರ ಹಾಗೆ ಇರುತ್ತೆ, ಚೇಂಜ್ ಆಗಲ್ಲ. ಓಕೆ, ಸೊ ದೆನ್ ನಮ್ಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕು ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ ಅಥವಾ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಅಂತಾನೂ ಬರ್ಕೋಬಹುದು. ದೆನ್ ವೈ ಇಸ್ ಈಕ್ವಲ್ ಟು ಡೆಲ್ಟಾ 2 ಡಿವೈಡೆಡ್ ಬೈ ಡೆಲ್ಟಾ. ಇಲ್ಲಿ ಕಂಡುಹಿಡಿದಿರ್ತೀರಲ್ಲ ವ್ಯಾಲ್ಯೂಸ್, ಇಲ್ಲಿ ಡೆಲ್ಟಾ ಕಂಡುಹಿಡಿದಿರ್ತೀರಾ, ಆನ್ಸರ್ ಬಂದಿರುತ್ತೆ. ಡೆಲ್ಟಾ 1 ಕಂಡುಹಿಡಿದಿದ್ದೀರಾ, ಆನ್ಸರ್ ಬಂದಿರುತ್ತೆ. ಡೆಲ್ಟಾ 2 ಕಂಡುಹಿಡಿದಿರ್ತೀರಾ, ಆನ್ಸರ್ ಬಂದಿರುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕು, ನೆಕ್ಸ್ಟ್ ಏನು ಡೆಲ್ಟಾ 1 ಡಿವೈಡೆಡ್ ಬೈ ಡೆಲ್ಟಾ ಮಾಡಿದ್ರೆ ಎಕ್ಸ್ ಬರುತ್ತೆ, ಡೆಲ್ಟಾ 2 ಡಿವೈಡೆಡ್ ಬೈ ಡೆಲ್ಟಾ ಮಾಡಿದ್ರೆ ವೈ ಬರುತ್ತೆ. Okay, that is how we have to calculate the values of x and y. Condition important, delta should not be equal to 0. ಡೆಲ್ಟಾ 0 ಆಯ್ತು ಅಂದ್ರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗತ್ತೆ. ಆ ಡೆಲ್ಟಾ 0 ಆಯ್ತು ಅಂದ್ರೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಕಂಡುಹಿಡಿಯಲಿಕ್ಕೆ ಬರಲ್ಲ. ಯಾಕೆ? ಎನಿಥಿಂಗ್ ಡಿವೈಡೆಡ್ ಬೈ 0 is what? ಇನ್ಫಿನಿಟಿ. ಸೊ ದಟ್ ಈಸ್ ನಾಟ್ ಎ ಆನ್ಸರ್. ಓಕೆ, ಹಾಗಾಗಿ ಅವೆರಡು ಬರೋದಿಲ್ಲ. So you have to take important note here. Cramer's rule can also be used to solve simultaneous equation of n variables. ಇಲ್ಲಿ 2 ವೇರಿಯೇಬಲ್ಸ್ ತಗೊಂಡಿದೀವಿ, ಅದೇ 4 ಮಾಡಬಹುದು. ಅದಕ್ಕೆ ಜನರಲ್ ಈಕ್ವೇಶನ್ ಕೂಡ ಇದೆ, ಬಟ್ ನಿಮ್ಮ ಲೆವೆಲ್ಗೆ ಓನ್ಲಿ 2 ಅಥವಾ 3 ಎರಡೇ ಕೊಡೋದು. ಓಕೆ, ಸೊ ನಾವು ಡೈರೆಕ್ಟ್ಲಿ ವಿ ವಿಲ್ ಗೋ ಫಾರ್ ಪ್ರಾಬ್ಲಮ್ಸ್. ದೇ ಆರ್ ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್ಸ್. ಹೇಳ್ತಾ ಇದೀನಿ, ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಬ್ಲಮ್ಸ್ ನೋಡ್ಲಿಕ್ಕೆ ಹೋಗ್ಬೇಡಿ, ಏನ್ ನಂಬರ್ಸ್ ಇದೆ ಏನಿದೆ ನೋಡಕ್ ಹೋಗ್ಬೇಡಿ. ಜಸ್ಟ್ ಯು ಹ್ಯಾವ್ ಟು ನೋ ದಟ್ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಷ್ಟೇ ನೋಡ್ಬೇಕು ನೀವು, ಬೇರೆ ಏನು ನೋಡ್ಬೇಡಿ. ಓಕೆ, ದೆನ್ ಸಾಲ್ವ್ 2x plus 3y equal to 1, 3x minus 1y equal to -2 by Cramer's rule. ಬೈ ಕ್ರಾಮರ್ಸ್ ರೂಲ್ ಆದ್ರೂ ಕೊಡಬಹುದು, ಆರ್ ಬೈ ಡಿಟರ್ಮಿನೆಂಟ್ ಮೆಥಡ್ ಅಂತನಾದ್ರೂ ಕೊಡಬಹುದು, ಎರಡು ಒಂದೇ. ಫಸ್ಟ್ ನೀವು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ಸ್ ಬರ್ಕೋಬೇಕಾಗತ್ತೆ. ಓಕೆ, ಗಿವನ್ 2x plus 3y equal to 1 and 3x minus y equal to -2. ಅದನ್ನ ಬರ್ಕೋಬೇಕಾಗತ್ತೆ. ಯಾಕೆ ಅಂತ ಅಂದ್ರೆ ಇಲ್ಲಿ 2x plus 3y ಅಲ್ಲಿ ನೀವು ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಇರುತ್ತೆ, ಕ್ವಶನ್ ಪೇಪರ್ ಇದ್ದ ತಕ್ಷಣ ನಾವು ಏನೋ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಫಸ್ಟ್ ಅದನ್ನ ಅಲ್ಲಿ ಏನ್ ಕೊಟ್ಟಿದ್ದಾರೆ ಈಕ್ವೇಶನ್ ಅದನ್ನ ನಿಮ್ಮ ಆನ್ಸರ್ ಶೀಟ್ ಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ. ಸೊ ವಿ ಹ್ಯಾವ್ ಟು ರೈಟ್ ಗಿವನ್ 2x plus 3y equal to 1 and 3x minus y equal to -2. ನೆಕ್ಸ್ಟ್ ನಾವು ಡೆಲ್ಟಾ ಕಂಡುಹಿಡಿಯಬೇಕು. ಕನ್ಸಿಡರ್ ಡೆಲ್ಟಾ ಇಸ್ ಈಕ್ವಲ್ ಟು, ಡೆಲ್ಟಾ ಬರಿಬೇಕಾದ್ರೆ ನಾವೇನ್ ಹೇಳಿದ್ವಿ,
ಇಲ್ಲಿ ಫಸ್ಟ್ ಈಕ್ವೇಶನ್ ಅಲ್ಲಿ ಎಕ್ಸ್ ಜೊತೆ ಏನಿದೆ ಕಾನ್ಸ್ಟೆಂಟ್ ಅದು ವೈ ಜೊತೆ ಏನ್ ಕಾನ್ಸ್ಟೆಂಟ್ ಇದೆ ಅದನ್ನ ನಾವು ಫಸ್ಟ್ ರೋ ಬರೀತೀವಿ. ಇಲ್ಲಿ ಎಕ್ಸ್ ಜೊತೆ 2 ಇದೆ, ವೈ ಜೊತೆ 3 ಇದೆ. ಅದನ್ನ ರೋ ಫಸ್ಟ್ ಬರ್ಕೊಳ್ತೀವಿ 2 3. ನೆಕ್ಸ್ಟ್ ಸೆಕೆಂಡ್ ಈಕ್ವೇಶನ್ ಬನ್ನಿ. ಸೆಕೆಂಡ್ ಈಕ್ವೇಶನ್ ಅಲ್ಲಿ ಎಕ್ಸ್ ಜೊತೆ ಏನಿದೆ 3 ಇದೆ, 3 ಬರ್ಕೊಳ್ತೀರಾ. ವೈ ಜೊತೆ ಏನು ಇಲ್ಲ ಅಂತ ಹೇಳೋ ಹಾಗಿಲ್ಲ, ಏನು ಇಲ್ಲ ಅಂದ್ರೂ ಅಲ್ಲಿ ಏನಿರುತ್ತೆ 1 ಇರುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ -1 ಇದೆ. ಸೊ ಇಲ್ಲಿ ಕಾನ್ಸ್ಟೆಂಟ್ಸ್ 2 ಮತ್ತೆ 3, ಇಲ್ಲಿ ಕಾನ್ಸ್ಟೆಂಟ್ಸ್ 3 ಮತ್ತೆ -1. ಅದನ್ನ ನಾವಿಲ್ಲಿ ಡೆಲ್ಟಾ ಅಂತ ಬರ್ಕೊಳ್ತೀವಿ 2 3 and 3 -1. then you know how to solve this. 2 into -1 ಬರ್ಕೊಂಡಿದ್ದೀರಾ, ಮೈನಸ್ ಸೆಕೆಂಡರಿ ಡಯಾಗೋನಲ್ 3 into 3 ಬರ್ಕೊಂಡಿದ್ದೀರಾ. now you multiply 2 into -1 -2, 3 into 3 9. ಆಲ್ರೆಡಿ ಮೈನಸ್ ಇದೆ. ಇಲ್ಲಿ -1 into 2 -2, ಇಲ್ಲಿ 3 3s are 9. so -9 -2 is -11. so we got the value of delta is -11. ಬಂತಲ್ವಾ ನಿಮಗೆ? ನಿನ್ನೆ ಯಾವ ಕ್ಲಾಸ್ ಕರೆಕ್ಟ್ ಅಟೆಂಡ್ ಆಗಿದ್ದೀರಿ ಅವ್ರಿಗೆ ತುಂಬಾ ಈಸಿ ಅನ್ಸುತ್ತೆ, ಯಾಕಂದ್ರೆ ಡಿಟರ್ಮಿನೆಂಟ್ ಸಾಲ್ವ್ ಮಾಡೋದೇ ಇಂಪಾರ್ಟೆಂಟ್. ಡಿಟರ್ಮಿನೆಂಟ್ ಸಾಲ್ವ್ ಮಾಡಕ್ ಬಂದ್ರೆ ಇದು ಒಂದು ಅಡಿಷನಲ್ ಸ್ಟೆಪ್ ಅಷ್ಟೇ. ಅಲ್ಲಿ ಕೊಟ್ಟಿರೋದನ್ನ ಬರ್ಕೊಂಡ್ರೆ ಆಟೋಮೆಟಿಕಲಿ ವಿ ಕ್ಯಾನ್ ಸಾಲ್ವ್ ದಿಸ್. ಓಕೆ, ನೆಕ್ಸ್ಟ್ ನಾವು ಯಾವ್ದು ಬರ್ಕೋಬೇಕು? ಡೆಲ್ಟಾ 1 ಬರ್ಕೋಬೇಕು. ಡೆಲ್ಟಾ 1 ಬರ್ಕೋಬೇಕು ಅಂದ್ರೆ ಏನ್ ಕಂಡೀಷನ್ ಹೇಳಿದ್ವಿ? ಫಸ್ಟ್ ಕಾಲಮ್ ಆಫ್ ಡೆಲ್ಟಾ should be replaced by these two constants. ಯಾವುದು? ಇಲ್ಲಿ ಕಾನ್ಸ್ಟೆಂಟ್ ಯಾವುದು? 1. ಈಕ್ವಲ್ಸ್ ಇಂದ ಈ ಕಡೆ ಇರೋದು. ಫಸ್ಟ್ ಈಕ್ವೇಶನ್ ಅಲ್ಲಿ 1, ಸೆಕೆಂಡ್ ಈಕ್ವೇಶನ್ ಅಲ್ಲಿ -2 ಇಲ್ಲಿದೆ -2. ಸೊ ಈ ಫಸ್ಟ್ ಕಾಲಮ್ ಅನ್ನ ತೆಗೆದು 2 3 ಅನ್ನ ತೆಗೆದು 1 -2 ಬರ್ಕೊಳ್ತೀವಿ. ಸೊ ಡೆಲ್ಟಾ 1 is equal to 1 -2 3 -1 ಹಾಗೆ ಇರುತ್ತೆ. ಇದು ಡೆಲ್ಟಾ 1. ಡೆಲ್ಟಾ 2 ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಈ ಡೆಲ್ಟಾದಲ್ಲಿ ಸೆಕೆಂಡ್ ಕಾಲಮ್ ಇದೆಯಲ್ಲ, ಈ 3 -1 ಅನ್ನ ತೆಗೆದು ಆ ಜಾಗದಲ್ಲಿ 1 ಮತ್ತೆ -2 ಅನ್ನ ಬರ್ಕೋಬೇಕಾಗತ್ತೆ. ದಟ್ ಇಸ್ ದ ಸಿಂಪಲ್ ಥಿಂಗ್. ಈಗ ನಾನು ಡೆಲ್ಟಾ 1 ಕಂಡುಹಿಡಿತಾ ಇದ್ದೀನಿ, ಹಾಗಾಗಿ 2 3 ಜಾಗದಲ್ಲಿ 1 ಮತ್ತೆ -2 ಬರ್ಕೊಂಡಿದ್ದೀನಿ. ನಾವು ಅಗೇನ್ ಸಾಲ್ವ್ ದಿಸ್ ಡಿಟರ್ಮಿನೆಂಟ್. 1 into -1 ಮೈನಸ್ ಆಫ್, ಇಲ್ಲಿ ಫಸ್ಟ್ ಮೈನಸ್ ಬರ್ಕೊಳ್ಳೇಬೇಕು. ಇಲ್ಲಿ ಮೈನಸ್ ಇರ್ಲಿ ಪ್ಲಸ್ ಇರ್ಲಿ ಏನೋ ಬೇಕಾಗಿಲ್ಲ, ಒಂದು ಮೈನಸ್ ಬರ್ಕೊಳ್ಳೇಬೇಕು. ಅದಾದ ಮೇಲೆ ಇಲ್ಲಿ ಏನಿದೆ? -2 ಇದೆ, ಇಲ್ಲಿ 3 ಇದೆ. ಇಲ್ಲಿ 1 into -1, then ಮೈನಸ್ ಆಫ್, ಒಂದು ಮೈನಸ್ ಕಂಪಲ್ಸರಿ ಬರ್ಕೋಬೇಕು, ಜೊತೆಗೆ -2 into 3. ಸಿಂಪ್ಲಿಫೈ ಮಾಡಿ. 1 into -1 is 1. Okay, 1 into -1 is -1, and this one minus into minus plus 3 2s are 6. ಇಲ್ಲಿ -1 ಬರುತ್ತೆ. 1 into -1 is -1. then minus into minus plus 3 2s are 6. so 6 -1 ಅಂದ್ರೆ ಆನ್ಸರ್ is 5. ಇಲ್ಲಿ -1 ಬರಬೇಕು. -1 plus 6 equal to 5 ಆಗುತ್ತೆ. that is the value of delta 1. then delta 2. delta 2 ಫೈಂಡ್ ಔಟ್ ಮಾಡಬೇಕಾದ್ರೆ ಏನ್ ಮಾಡಬೇಕಾಗುತ್ತೆ? ಈ ಡೆಲ್ಟಾದಲ್ಲಿ ಡೆಲ್ಟಾ ಏನ್ ಇದೆಯಲ್ಲ ಇದರಲ್ಲಿ ಸೆಕೆಂಡ್ ಕಾಲಮ್ ಶುಡ್ ಬಿ ರೀಪ್ಲೇಸ್ಡ್ ಬೈ 1 -2. that is 2 3 and 3 -1 ಜಾಗದಲ್ಲಿ ನಾವು 1 -2 ಬರ್ಕೊಳ್ತೇವೆ. ಡೆಲ್ಟಾ ಇನ್ ಡೆಲ್ಟಾ ಸೆಕೆಂಡ್ ಕಾಲಮ್ ಶುಡ್ ಬಿ ರೀಪ್ಲೇಸ್ಡ್ ಬೈ 1 -2. ಅದು ಬರ್ಕೊಂಡ್ವಿ. ಅಗೇನ್ ಸೇಮ್ ಥಿಂಗ್ ಸಾಲ್ವ್. 2 into -2 minus 3 into 1. so 2 into -2 is -4. minus of 3 into 1 is 3. so the answer is -4 minus 3, that is -7. that is the value of delta 2. so we got delta is -11, delta 1 is 5, delta 2 is -7. therefore x is equal to, now we have to find the value of x. solve the given equation andre that is so simple. you have to find the value of x and we have to find the value of y. x andre ಏನು ಬರ್ಕೊಳ್ತೀವಿ? delta 1 divided by delta. x is equal to delta 1 divided by delta. so delta 1 is 5 divided by delta is -11. so we got x value is 5 divided by -11. y is equal to what? delta 2 divided by delta. x is delta 1 divided by delta, y is delta 2 divided by delta. so therefore delta 2 is -7 divided by delta is -11. so -7 divided by -11,
minus minus gets cancels, so answer is 7 divided by 11. Therefore x value is 5 divided by minus 11 and y value is 7 divided by 11. ಬಂದಿರೋ ಆನ್ಸರ್ಸ್ ಸರಿನೋ ತಪ್ಪು ಅಂತ ಕೂಡ ನೀವು ಚೆಕ್ ಮಾಡಬಹುದು. ಹೇಗೆ? ಈ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಗಳನ್ನ ಯಾವ್ದಾದ್ರೂ ಒಂದು ಈಕ್ವೇಶನ್ಸ್ ಅಲ್ಲಿ ಹಾಕಿ. ಸಪೋಸ್ ಈ ಒಂದು ಈಕ್ವೇಶನ್ ಅಲ್ಲಿ ಹಾಕಿ 3x ಮೈನಸ್ ವೈ ಈಕ್ವೇಶನ್ ಅಲ್ಲಿ ಹಾಕಿ 3x 3 ಇಂಟು x ಅಂದ್ರೆ 5 ಡಿವೈಡೆಡ್ ಬೈ ಮೈನಸ್ 11 ಬರ್ಕೊಳ್ಳಿ, ಮೈನಸ್ y ಇಂಟು y ಜಾಗದಲ್ಲಿ ಏನ್ ಬರ್ಕೊಳ್ಳಿ 7 ಡಿವೈಡೆಡ್ ಬೈ 11 ಬರ್ಕೊಳ್ಳಿ. ಸೊ ಎರಡಕ್ಕೂ LCM ಏನಿದೆ 11 ಇಸ್ ದ LCM. ಓಕೆ, ದೆನ್ ಇಲ್ಲಿ ಮೇಲ್ಗಡೆ ಏನ್ ಉಳಿದಿದೆ 5 3s are 15 minus 15 ಇದೆ. ಓಕೆ, minus 15 and here ಈ ಕಡೆ ಏನ್ ಉಳಿದಿದೆ 7 ಉಳಿದಿದೆ. minus 15 minus 7 ಅಂದ್ರೆ minus 22 ಆಯ್ತು. ಸೊ minus 22 divided by 11 ಅಂದ್ರೆ 11 2s are 22. ಸೊ ಅಲ್ಲಿಗೆ minus 2 ಉಳಿಯುತ್ತೆ and that is what I got the answer. ಇಲ್ಲಿ x ಮತ್ತೆ y ಜಾಗದಲ್ಲಿ ಈ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಈ ಕಡೆ ಇರೋ ಆನ್ಸರ್ ಬಂತು ಅಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್. ಸೊ ನೀವೇ ವ್ಯಾಲ್ಯೂಯೇಷನ್ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಬಂದಿರೋ ಆನ್ಸರ್ ಸರಿನೋ ತಪ್ಪು ಆಯ್ತಲ್ಲ. ಸೊ ದಟ್ ಇಸ್ ಹೌ ವಿ ಕ್ಯಾನ್ ಡು. Next we will go for another one. Solve the equations 2x plus y equal to 1, 3x plus 2y equal to 1 by method of determinants. So ಇಲ್ಲೇನ್ equations ಕೊಟ್ಟಿದ್ದಾರೆ ಬರ್ಕೊಳ್ತೀವಿ. Given the system of equation is 2x plus y is equal to 1 and 3x plus 2y is equal to 1. Equations ಬರ್ಕೊಂಡಿದ್ದೀವಿ. Now write delta. What is delta? ಇಲ್ಲಿ xy coefficients ಏನು 2 1 2 1 ಬರ್ಕೊಂಡಿದ್ದೀವಿ. ಇಲ್ಲಿ ಸೆಕೆಂಡ್ ಈಕ್ವೇಶನ್ ಅಲ್ಲಿ xy coefficients ಏನು 3 2 ಅವನ್ನ ಬರ್ಕೊಂಡಿದ್ದೀವಿ. Now solve this. 2 into 2 4 minus 3 into 1 3. So 4 minus 3 is 1. Now delta 1 ಹೇಗೆ ಬರ್ಕೊಳ್ತೀವಿ? Replace first column of delta by constants. What are constants? ಇಲ್ಲಿ ರೆಡ್ ಕಲರ್ ಅಲ್ಲಿ ಇದೆಯಲ್ಲ ಅದು. ಇಲ್ಲಿ 1 ಇದೆ, ಇಲ್ಲೂ 1 ಇದೆ. So replace 2 and 3 by 1 and 1. So 2 3 ಜಾಗದಲ್ಲಿ 1 1 ಬರ್ಕೊಂಡಿದ್ದೀವಿ. So 1 1 1 2. Now if you multiply 2 1s are 2 minus 1 into 1 is 1. So 2 minus 1 is 1. Hope you do this. Then delta 2. Delta 2 ಹೇಗೆ ಬರ್ಕೊಳ್ತೀವಿ? Replace second column of delta by constants 1 and 1. So ಈ ಡೆಲ್ಟಾದಲ್ಲಿ 1 2 ತೆಗೆದು 1 1 ಹಾಕೊಂಡ್ರೆ that is delta 2. That is 2 1s are 2 minus 3 1s are 3. 2 1s are 2 minus 3 1s are 3. So 2 minus 3 is minus 1. Okay, so that is simplification. ನಿಮಗೆ ಬರುತ್ತೆ ಈ ಇಲ್ಲಿ ನಾವು ಹೇಳ್ಕೊಡೋದು ಡಿಟರ್ಮಿನೆಂಟ್ ಬರ್ಕೊಳ್ಳೋದು ಅಷ್ಟೇ. ಡೆಲ್ಟಾ ಹೇಗೆ ಬರ್ಕೋಬೇಕು, ಡೆಲ್ಟಾ 1 ಹೇಗೆ ಬರ್ಕೋಬೇಕು, ಡೆಲ್ಟಾ 2 ಹೇಗೆ ಬರ್ಕೋಬೇಕು, ಅದಷ್ಟೇ ನಾವು ಹೇಳ್ಕೊಡಕ್ ಸಾಧ್ಯ. ಅದು ಗೊತ್ತಿದ್ರೆ ದೆನ್ ಸಾಲ್ವ್ ಮಾಡೋದು ಆಲ್ರೆಡಿ ನಿನ್ನೆ ತರಗತಿಯಲ್ಲೇ ಬಂದ್ಬಿಟ್ಟಿದೆ, ಹಿಂದಿನ ತರಗತಿಯಲ್ಲಿ ಬಂದಿದೆ. ಸೊ you know how to solve this 2 cross 2 determinants. So finally we got delta is 1, delta 1 is 1, delta 2 is minus 1. Now we have to find the values of x and y. That is x is equal to delta 1 divided by delta. Delta 1 ಅಂದ್ರೆ 1 ಇದೆ, delta ಕೂಡ 1 ಇದೆ. So delta 1 is 1, delta is 1. So 1 divided by 1 is 1. Therefore the value of x is what? 1. Now y is equal to delta 2 divided by delta. What is delta 2? Minus 1. What is delta 1? So delta 2 divided by delta. So delta 2 is minus 1 divided by delta is 1. So minus 1 divided by 1 is minus 1. So the value of y is minus 1. Therefore the value of x is 1, value of y is minus 1. Again ಬಂದಿರೋ ಆನ್ಸರ್ ಸರಿನೋ ತಪ್ಪು ಅಂತ ಚೆಕ್ ಮಾಡ್ಕೊಳ್ಳಿ. How can you check? So just substitute here. So that is 3 into x ಜಾಗದಲ್ಲಿ 1 ಹಾಕಿ plus 2 into y ಜಾಗದಲ್ಲಿ minus 1 ಹಾಕಿ. So 3 into 1 is 3, 2 into minus 1 is minus 2. So it remains with 3 minus 2. So 3 minus 2 is 1. So that is the required answer.
ಯಾವ್ದಾದ್ರು ಒಂದು ಈಕ್ವೇಶನ್, ಎರಡು ಈಕ್ವೇಶನ್ ಅಲ್ಲಿ ಹಾಕ್ಬೇಕು ಅಂತ ಏನಿಲ್ಲ, ಯಾವ್ದಾದ್ರು ಒಂದು ಸಿಂಪಲ್ ಈಕ್ವೇಶನ್ ಅಲ್ಲಿ ಹಾಕಿ ಸಾಲ್ವ್ ಮಾಡಿದಾಗ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರ್ತಕ್ಕಂಥ ಆನ್ಸರ್ ಬಂತು ಅಂದ್ರೆ ನಿಮಗೆ ಬಂದಿರ್ತಕ್ಕಂಥ ಎಕ್ಸ್ ಮತ್ತೆ ವೈ ವ್ಯಾಲ್ಯೂಗಳು ಸರಿ ಇದೆ. ಅಲ್ಲಿ ಬರ್ಲಿಲ್ಲ ಅಂದ್ರೆ ನೀವು ಮಾಡಿರ್ತಕ್ಕಂಥದ್ದೇನೋ ತಪ್ಪಿದೆ. ಸೊ ಯು ಕ್ಯಾನ್ ಚೆಕ್. Okay, so that is how we can solve. Now we will move on to another problem. Solve the equations x plus y equal to 3, 2x plus 3y equal to 8 by Cramer's rule. So ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಬರ್ಕೊಳ್ಳಿ. x plus y equal to 3, 2x plus 3y equal to 8. ನಾವು ಡೆಲ್ಟಾ ಬರ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಈಗ ಅಭ್ಯಾಸ ಆಯ್ತು ಡೆಲ್ಟಾ ಹೇಗೆ ಬರಿಬೇಕು ಅಂತ. ಎಕ್ಸ್ ವೈ ಫಸ್ಟ್ ಈಕ್ವೇಶನ್ ಅಲ್ಲಿ ಎಕ್ಸ್ ಜೊತೆ ಏನೂ ಇಲ್ಲ ಅಂದ್ರೆ 1 ಇದೆ ಅಂತ, ವೈ ಜೊತೆ ಏನೂ ಇಲ್ಲ ಅಂದ್ರೆ 1 ಇದೆ ಅಂತ. ಸೊ 1 1. ದೆನ್ ಸೆಕೆಂಡ್ ಈಕ್ವೇಶನ್ ಅಲ್ಲಿ ಎಕ್ಸ್ ಜೊತೆ 2 ಇದೆ, ವೈ ಜೊತೆ 3 ಇದೆ, ಅದು ಸೆಕೆಂಡ್ ರೋ ಬರುತ್ತೆ. 2 ಮತ್ತೆ 3. ಫಸ್ಟ್ ರೋ 1 1, ಸೆಕೆಂಡ್ ರೋ 2 3. ಸಾಲ್ವ್ ದ ಡಿಟರ್ಮಿನೆಂಟ್. 3 1s are 3 minus 2 1s are 2. So 3 minus 2 is equal to 1. That's so simple. Okay. 1 into 3 is 3 minus 2 into 1 is 2. So 3 minus 2 equal to 1. Now delta 1. Delta 1 ಹೇಗೆ ಬರ್ಕೊಳ್ತೀವಿ? First column of delta should be replaced by constants. Constant ಯಾವುದು ಇಲ್ಲಿ? 3 ಇದೆ, 8 ಇದೆ. So first column should be replaced by 3 and 8. ಅಷ್ಟೇ ಡೆಲ್ಟಾ 1 1 3 ಹಾಗೆ ಇರುತ್ತೆ. ಸಾಲ್ವ್ ನಾವು. 3 3s are 9 minus 8 1s are 8. 3 3s are 9 minus 8 1s are 8. 9 minus 8 is equal to 1. 9 minus 8 is 1. Okay, that's you know. Then delta 2 ಹೇಗೆ ಬರ್ಕೊಳ್ತೀವಿ? Replace the second column of delta by 3 and 8. So ಇಲ್ಲಿ 1 3 ತೆಗೆದು 3 8 ಬರ್ಕೊಂಡ್ರೆ that will become delta 2. 1 2 ಹಾಗೆ ಇರುತ್ತೆ. 1 3 ಜಾಗದಲ್ಲಿ 3 8 ಬರ್ಕೊಳ್ಳಿ. So that means replace second column of delta by 3 and 8. Now it's again simplification. 8 1s are 8 minus 2 into 3 is minus 6. ಇಲ್ಲಿ ಮೈನಸ್ ಕಂಪಲ್ಸರಿ ಬರ್ಕೊಳ್ಳೇಬೇಕು. ಮೈನಸ್ ಬಿಟ್ರೆ ನಿಮ್ಗೆ ಆನ್ಸರ್ ಬರಲ್ಲ. So minus 2 into 3 is minus 6. So 8 minus 6 is 2. Therefore, delta is equal to 1, delta 1 is equal to 1, and delta 2 is equal to 2. Now, find the value of x. ಈಗ x values find out ಮಾಡೋಣ. What is x? X is equal to delta 1 divided by delta. Delta 1 is 1, delta is 1. So 1 divided by 1 equal to 1. And y is equal to delta 2 divided by delta. Delta 2 is 2 and delta is 1. So delta 2 divided by delta means 2 by 1 equal to 2. Therefore, x is equal to 1, y is equal to 2. x 1 ಆಗಿದೆ, y 2 ಆಗಿದೆ. ಬಂದಿರತಕ್ಕಂತ ಆನ್ಸರ್ ಸರಿನೋ ತಪ್ಪು ಅಂತ ಚೆಕ್ ಮಾಡೋಣ. x is equal to 1 ಹಾಕೊಳ್ಳಿ, y is equal to 2 ಹಾಕೊಳ್ಳಿ. So 2 plus 1 is equal to 3. So therefore, the answer is correct. Now I will give another one. Solve 2x minus 3y equal to 5, 7x minus y equal to 8 by Cramer's rule. First ಬರ್ಕೊಳ್ಳಿ. Given the system of equations are 2x minus 3y equal to 5 and 7x minus y equal to 8. So let delta is equal to 2 minus 3. ಇಲ್ಲಿ 2 x ಜೊತೆ ಏನಿದೆ 2 ಇದೆ, y ಜೊತೆ minus 3 ಇದೆ. So 2 minus 3 and ಇಲ್ಲಿ 7 minus 1 ಬರ್ಕೊಳ್ಳಿ. ಸಾಲ್ವ್ ಮಾಡಿ. 2 into minus 1 minus 2. ಇಲ್ಲಿ ಮೈನಸ್ ತಗೊಳ್ತೀವಿ ಒಂದು. ಸೊ ಮೈನಸ್, ಇಲ್ಲೊಂದು ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ 7 3s are 21. ನಿಮಗೆ ಡೌಟ್ ಆದ್ರೆ ಒಂದ್ ಸ್ಟೆಪ್ ಬರ್ಕೊಳ್ಳಿ. 2 into minus 1 minus of 7 into minus 3 ಬರ್ಕೊಳ್ಳಿ. 2 into minus 1 is minus 2 and 7 into minus 3 is plus 21. So 21 minus 2 is 19. So delta is 19. Then delta 1, that is 5 minus 3. ಇಲ್ಲಿ delta 1 ಹೇಗೆ ಬರ್ಕೊಂಡ್ವಿ? Replace first column of delta by 5 and 8. So 2 7 ತೆಗೆದು 5 8 ಬರ್ಕೊಂಡಿದೀವಿ. minus 3 minus 1 ಹಾಗೆ ಇರುತ್ತೆ. So 5 into minus 1 is minus 5. Then minus into minus plus
8 3s are 24. 8 3s are 24 ಆಗುತ್ತೆ. 2 ಅಲ್ಲ ಇದು 24. ಟೈಪಿಂಗ್ ಮಿಸ್ಟೇಕ್ ಆಗಿದೆ. 8 3s are 24. Okay. Then 24 minus 5 is 19. 24 minus 5 ಅಂದ್ರೆ 19 ಬರುತ್ತೆ. So delta 1 is 19. Then delta 2. Delta 2 ಹೇಗೆ ಬರ್ಕೊಳ್ತೀವಿ? Replace second column of delta by 5 and 8. So minus 3 minus 1 ತೆಗೆದ್ಬಿಡಿ, ಆ ಜಾಗದಲ್ಲಿ 5 8 ಬರ್ಕೊಳ್ಳಿ. So delta 2 is 2 7 5 8. So 8 2s are 16 minus 7 5s are 35. 8 2s are 16 minus 7 5s are 35. 16 minus 35 is minus 19. So you got delta is 19, delta 1 is 19, delta 2 is minus 19. Now we have to find x. X is what? Delta 1 divided by delta. What is delta 1? 19. What is delta? 19. So 19 divided by 19 is equal to 1. Delta 1 divided by delta is 19 by 19, that is equal to 1. And what is y? Y is equal to delta 2 divided by delta. What is delta 2? Minus 19. What is delta? 19. So minus 19 divided by 19 is minus 1. So therefore the value of x is 1 and value of y is minus 1. X 1 ಆಗುತ್ತೆ, y minus 1 ಆಗುತ್ತೆ. So therefore ಈ ಒಂದು equation ಅಲ್ಲಿ ಹಾಕಿ x 1 ಹಾಕಿ y minus 1 ಹಾಕಿ 7 1s are 7. Then minus of minus 1, it will become plus 1. So 7 plus 1 is 8. So ನಮಗೆ ಬಂದಿರತಕ್ಕಂತ ಆನ್ಸರ್ಸ್ ಸರಿ ಇದೆ. Similarly another one. Solve 3u plus 4b equal to 10. 2u minus 3b equal to 1. What is the difference you are observing now? xy ಜಾಗದಲ್ಲಿ uv ಇದೆ. ಅವರು unknown variables ಏನಾದರೂ ಕೊಡಬಹುದು. a b ಕೊಡಬಹುದು, xy ಕೊಡಬಹುದು, pq ಕೊಡಬಹುದು, ವಾಟ್ ಎವರ್ ದೇ ಕ್ಯಾನ್ ಗಿವ್. ಅವ್ರು ಏನ್ ಕೊಟ್ಟಿರ್ತಾರೆ ಅದನ್ನ ಆನ್ಸರ್ ಬರ್ಕೊಳ್ಳಿ. x ಕೊಟ್ಟಿದ್ರ x is equal to delta 1 by delta ಬರ್ಕೊಳ್ಳಿ. ಈಗ ಇಲ್ಲಿ u ಕೊಟ್ಟಿದ್ದಾರ u is equal to delta 1 by delta. p ಕೊಟ್ಟಿದ್ದಾರ p is equal to delta 1 by delta. ಅಷ್ಟೇ. That's the simple thing. Okay. ಫಸ್ಟ್ ಯಾವ್ದು ಇರುತ್ತೆ ಅದು delta 1 by delta ಅಷ್ಟೇ. ಓಕೆನಾ? So they are given 3u plus 4b equal to 10 and 2u minus 3b is equal to 1. So that is delta is equal to delta ಬರ್ಕೊಳ್ಳಿ. delta ಹೇಗೆ ಬರ್ಕೊಳ್ತೀರಾ? ಫಸ್ಟ್ ಈಕ್ವೇಶನ್ ಅಲ್ಲಿ u ಮತ್ತೆ v ಇದು ಕಾನ್ಸ್ಟೆಂಟ್ಸ್. u ಜೊತೆ 3 ಇದೆ, v ಜೊತೆ 4 ಇದೆ. 3 4. ಸೆಕೆಂಡ್ ಅಲ್ಲಿ u ಜೊತೆ 2 ಇದೆ, v ಜೊತೆ -3 ಇದೆ. ಬರ್ಕೊಳ್ಳಿ 2 -3. Then solve the determinant. 3 into -3 -9 minus of 2 into 4 is -8. 3 into -3 is -9. Minus 2 into 4 is -8. -9 minus 8 is -17. ಅದು ನಿಮಗೆ ಬರುತ್ತೆ ಸಾಲ್ವ್ ಮಾಡಿ. Then delta 1 ಹೇಗೆ ಬರ್ಕೊಳ್ತೀವಿ? Replace first column of delta by 10 1. 3 2 ತೆಗಿರಿ, 10 ಮತ್ತೆ 1 ಅನ್ನ ಬರ್ಕೊಳ್ಳಿ. 10 1 4 3 ಹಾಗೆ ಇರುತ್ತೆ. So 10 into -3 -30. -1 into 4 -4. So answer is -34. Then delta 2 ಹೇಗೆ ಬರ್ಕೊಳ್ತೀರಾ? Replace second column of delta by 10 1. 4 3 ತೆಗಿರಿ, 10 1 ಬರ್ಕೊಳ್ಳಿ. So 3 2 ಹಾಗೆ ಇರುತ್ತೆ. So 3 1s are 3 minus 2 into 10 is -20. Minus 2 into 10 is -20. So 3 minus 20 is -17. So here delta ಏನಾಯ್ತು? -17 ಆಯ್ತು. delta 1 ಏನಾಯ್ತು? -34 ಬಂದಿದೆ. delta 2 ಎಷ್ಟಾಯ್ತು? -17 ಆಯ್ತು. Therefore ನಾವೀಗ x ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಇಲ್ಲಿ ಕೊಟ್ಟಿರೋದು u ಮತ್ತೆ v. ನೀವು x ಮತ್ತೆ y ಬರ್ಕೊಂಡ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಯಾಕೆಂದ್ರೆ ಇಲ್ಲಿ ಏನ್ ಕೊಟ್ಟಿರ್ತಾರೆ ಅದನ್ನು ಮಾತ್ರ ಬರ್ಕೋಬೇಕು. So u is equal to delta 1 divided by delta. What is delta 1? -34. What is delta? -17. -34 divided by -17. So 17 2s are 34. Minus minus cancels. 17 2s are 34. Then v, ಇಲ್ಲಿ v ಬರಬೇಕು. v is equal to delta 2 divided by delta. So delta 2 is -17
and the delta is also minus 17. Minus 17 minus 17 gets cancelled, so answer is 1. Therefore, u is equal to 2 and v is equal to 1. That is the required values. Nodi, substitution ಮಾಡಿ. u is equal to 2 ಹಾಕಿ, v is equal to 1 ಹಾಕಿ. 2 2s are 4 minus 3 1s are 3. So 4 minus 3 is 1. Therefore, the answers are correct. Okay. So hope you understood. ನೀವು ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ನಿಮಗೆ ತುಂಬಾ ಅರ್ಥ ಆಗುತ್ತೆ. ಈ ಪ್ರಾಬ್ಲಮ್ಸ್ ಗಳನ್ನ, ಇವೆಲ್ಲ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಇದೆ. ಇದನ್ನ ನಾನು ಆಲ್ರೆಡಿ ನಿಮಗೆ ಕಂಟೆಂಟ್ ಶೇರ್ ಮಾಡಿದೀನಿ. ಆ ಕಂಟೆಂಟ್ ಅನ್ನ ನೋಡ್ಕೊಂಡು ಮಾಡ್ಕೊಳ್ತಾ ಹೋಗಿ. ಇಲ್ಲಿ XY ಇದೆ, ಇಲ್ಲಿ R1 R2 ಇದೆ, ಏನಾರ ಇರ್ಲಿ. ಈ ಪ್ರಾಬ್ಲಮ್ ನೋಡಿ, 5th one -7 ಈ ಕಡೆ ಇದೆ, -6 ಈ ಕಡೆ ಇದೆ. ಈ ತರ ಇದ್ರೆ ನೀವು ಸಾಲ್ವ್ ಮಾಡಬೇಡಿ. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು, ಈ -7 ಅನ್ನ ಈಕ್ವಲ್ಸ್ ಇಂದ ಈ ಕಡೆ ತಗೋಬೇಕು. ಜನರಲಿ ಲೀನಿಯರ್ ಈಕ್ವೇಶನ್ ನಲ್ಲಿ AX BY CZ XYZ ಒಂದ್ ಕಡೆ ಇರುತ್ತೆ, ಕಾನ್ಸ್ಟೆಂಟ್ ಒಂದ್ ಕಡೆ ಇರುತ್ತೆ. ಹಾಗಾಗಿ 3x + 4y ಒಂದ್ ಕಡೆ ಇಟ್ಕೊಳ್ಳಿ, -7 ಅನ್ನ ಈ ಕಡೆ ತಗೊಂಡ್ಬನ್ನಿ, ಇಟ್ ವಿಲ್ ಬಿಕಮ್ +7. ಅದೇ ರೀತಿ 7x - y -6 ಅನ್ನ ಈ ಕಡೆ ತಗೊಂಡ್ಬನ್ನಿ, ಇಟ್ ವಿಲ್ ಬಿಕಮ್ +6. ಆಮೇಲೆ ನೀವು ಅದನ್ನ ಸಾಲ್ವ್ ಮಾಡಿ. ಹೋಪ್ ಯು ಕ್ಯಾನ್ ಸಾಲ್ವ್ ದೀಸ್ ಟು ಪ್ರಾಬ್ಲಮ್ಸ್. ಇಲ್ಲಿ y = 4 ಅಷ್ಟೇ ಇದೆ. ಏನದರ ಅರ್ಥ? 4th ಪ್ರಾಬ್ಲಮ್ ಅಲ್ಲಿ y = 4 ಅಷ್ಟೇ ಇದೆ. ಅದರ ಅರ್ಥ ಏನು? x ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. y ವ್ಯಾಲ್ಯೂ ಏನಾಗಿರುತ್ತೆ? 1 ಆಗಿರುತ್ತೆ. x ಕೋಎಫಿಷಿಯಂಟ್ 0 ಆಗಿರೋದ್ರಿಂದ it has become 0 and y ಕೋಎಫಿಷಿಯಂಟ್ is 1. Okay, ಅದನ್ನ ನೀವು ಬರಿಬೇಕಾಗುತ್ತೆ. So you can solve these problems. Now we will discuss some multiple choice questions. So which among the following is method to solve system of simultaneous equation? Multiple choice question ಇದೆ, ಓದ್ಕೊಳ್ಳಿ ಕರೆಕ್ಟ್ ಆಗಿ. Which among the following is a method to solve system of simultaneous equation? Simultaneous equation ನ ಸಾಲ್ವ್ ಮಾಡಕ್ಕೆ ಇಲ್ಲಿ ನಾವು ಯಾವ ಈಕ್ವೇಷನ್ಸ್ ಅನ್ನ ಯಾವ ರೂಲ್ ಅನ್ನ ಯೂಸ್ ಮಾಡ್ತಾ ಇದೀವಿ? ಚೈನ್ ರೂಲ್, ಪೈಥಾಗರಸ್ ರೂಲ್, ಕ್ರಾಮರ್ಸ್ ರೂಲ್ ಅಂಡ್ ರೂಲ್ ಆಫ್ ಮ್ಯಾಥ್ಸ್. ಯಾವುದು ಈಗ ನಾವು ಸಾಲ್ವ್ ಮಾಡಿದ್ದು? ಯಾವುದು? ಯಾವ ಮೆಥಡ್? ಕ್ರಾಮರ್ಸ್ ರೂಲ್ ಮೆಥಡ್. So therefore the right answer is option C, that is Cramer's rule. So that is one of the method. ಇದೊಂದೇ ಮೆಥಡ್ ಅಲ್ಲ, it is one of the method. So ಈ simultaneous equations ಗಳನ್ನ ಅಥವಾ linear equations ಗಳನ್ನ ಸಾಲ್ವ್ ಮಾಡಬೇಕು ಅಂದ್ರೆ we have Cramer's rule is one of the method. Okay, so therefore option C. Then another one, the solutions set of linear equations x plus y equal to 1, 2x plus 3y equal to 2 is. ಅಂದ್ರೆ ಈ ಎರಡು ಈಕ್ವೇಶನ್ ಗಳಿಗೆ ಆನ್ಸರ್ಸ್ ಏನ್ ಬರುತ್ತೆ, ಎಕ್ಸ್ ವೈ ಏನ್ ಬರುತ್ತೆ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಡೆಲ್ಟಾ ಬರ್ಕೋಬೇಕು. ಡೆಲ್ಟಾ ಈಸ್ 1 1 2 3 ಆಗತ್ತೆ. ಸೊ 3 - 2 ಅಂದ್ರೆ ಡೆಲ್ಟಾ ಈಸ್ 1. ದೆನ್ ಡೆಲ್ಟಾ 1 ನಲ್ಲಿ ಫಸ್ಟ್ ಕಾಲಮ್ ನ 1 2 ಇಂದ ರೀಪ್ಲೇಸ್ ಮಾಡಿ. ಸೊ ಇಟ್ ಬಿಕಮ್ಸ್ 3 1s are 3 minus 2 1s are 2. Okay, so again 1 ಬರುತ್ತೆ. Then second ಇದರಲ್ಲಿ 1 3 should be replaced by 1 2. So 2 - 2 0 ಆಗುತ್ತೆ. So delta 2 0 ಆಗುತ್ತೆ. So delta 1 ಬರುತ್ತೆ, delta 1 1 ಬರುತ್ತೆ, delta 2 0 ಬರುತ್ತೆ. Therefore delta ಏನಾಗುತ್ತೆ? 1/1 ಅಂದ್ರೆ 1, x ವ್ಯಾಲ್ಯೂ 1/1 ಅಂದ್ರೆ 1, y ವ್ಯಾಲ್ಯೂ 0 divided by 1 ಅಂದ್ರೆ 0. Therefore ಇಲ್ಲಿ 4 ಚಾಯ್ಸ್ ಕೊಟ್ಟಿದೀವಿ. x = 1, y = 0, x = 0, y = 1, x = -1, y = 0, x = 0, y = 0. ಇಲ್ಲಿ x = 0, y = 0 ಬರಲ್ಲ. ಯಾಕೆ? ಇಲ್ಲಿ ಹಾಕಿ ನೋಡ್ಬಿಡಿ ಈ ಈಕ್ವೇಶನ್ ಅಲ್ಲಿ 0 + 0 0 1 ಆಗಲ್ಲ, ಬರಲ್ಲ. -1 + 0 -1 + 0 is -1 ಆದ್ರೆ 1 ಇದೆ, ಬರಲ್ಲ. 0 + 1 ಇದೆ, 0 + 1 1 ಬರಬಹುದು, 1 + 0 1 ಬರಬಹುದು. ಆದ್ರೆ ಅಗೇನ್ ನಮಗದು ಡೌಟ್ ಯಾವುದು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಏನ್ ಮಾಡಿ, ಇಲ್ಲಿ ಹಾಕಿ. ಇಲ್ಲಿ 2 × 1 2, 3 × 0 is 0. So 2 + 0 is 2. ಇಲ್ಲಿ ಬಂದ್ಬಿಡುತ್ತೆ ಆನ್ಸರ್ ನಮಗೆ. ಓಕೆ, ಸೊ therefore the right answer is option A, x = 1 and y = 0. So in this session what we have discussed is Cramer's rule to solve system of two linear simultaneous equation, then problems for practice, assignment questions and multiple choice questions. Then in the next session what we are going to discuss is
Cramer's rule to solve system of 3 linear simultaneous equation. ಇಲ್ಲಿ 2 equation ಮಾಡಿದ್ವಿ, next 3 equation solve ಮಾಡ್ತೀವಿ. Then applications of Cramer's rule, problems, assignment and multiple choice questions. ಇವೆಲ್ಲದನ್ನು ಕೂಡ ನಾವು next class ಅಲ್ಲಿ discuss ಮಾಡ್ತೀವಿ. So thank you for watching this session. Thank you very much.